ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್, ತುಂಬ ಅಂದರೆ ತುಂಬ, ಯಾಕೆ ತುಂಬ ಅಂತ ಹೇಳ್ತಾ ಇದ್ದೇನೆ ಅಂದರೆ ಈ ಟಾಪಿಕನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳ ತಾರತಮ್ಯ. ವಿಶೇಷಣ ಅಂದರೆ ಏನಂತ ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಆ ವಿಶೇಷಣಗಳ ತಾರತಮ್ಯ, ಡಿಗ್ರಿ ಎಷ್ಟು ಡಿಗ್ರಿಯಲ್ಲಿದೆ ಅಂತ ಹೇಳಿದಾಗ ನಮಗೆ ಆ ವಾಕ್ಯದ ಬಗ್ಗೆ ಸಂಪೂರ್ಣ ಜ್ಞಾನ ಬರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳ ತಾರತಮ್ಯ ಅಂದರೆ ಏನು, ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ 3 ವಾಕ್ಯಗಳನ್ನು ನೋಡ್ತಾ ಹೋಗಿ. ರಾಮಾಸ್ ಮ್ಯಾಂಗೋ ಈಸ್ ಸ್ವೀಟ್. ರಾಮನ ಮಾವಿನ ಹಣ್ಣು ಸಿಹಿಯಾಗಿದೆ. ಯಾರ ಮಾವಿನ ಹಣ್ಣು ಸಿಹಿಯಾಗಿದೆ? ರಾಮ ಒಂದು ಮಾವಿನ ಹಣ್ಣು ತಿಂತಾ ಇದ್ದಾನೆ, ಅವನ ಮಾವಿನ ಹಣ್ಣು ಸಿಹಿಯಾಗಿದೆ. ಓಕೆ. ಎರಡನೇ ವಾಕ್ಯ, ಹರೀಸ್ ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ರಾಮಾಸ್. ಹರಿಯ ಮಾವಿನ ಹಣ್ಣು ರಾಮನ ಮಾವಿನ ಹಣ್ಣಿಗಿಂತ ಸಿಹಿಯಾಗಿದೆ. ಇಲ್ಲಿ 2 ಮಾವಿನ ಹಣ್ಣನ್ನು, ಒಂದು ರಾಮನದ್ದು ಮತ್ತು ಎರಡನೇದು ಹರಿಯದ್ದು, 2 ಮಾವಿನ ಹಣ್ಣುಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ರಾಮನ ಹಣ್ಣಿಗಿಂತ ಹರಿಯ ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ ಅಂತ ಎರಡನೇ ವಾಕ್ಯ ಹೇಳ್ತಿದೆ. ಇಲ್ಲಿ ಲಾಸ್ಟಿಗೆ ಗೋವಿಂದಾಸ್ ಮ್ಯಾಂಗೋ ಈಸ್ ದ ಸ್ವೀಟೆಸ್ಟ್ ಆಫ್ ಆಲ್. ಗೋವಿಂದನ ಮಾವಿನ ಹಣ್ಣು ಎಲ್ಲ ಹಣ್ಣುಗಳಿಗಿಂತ ಸಿಹಿಯಾಗಿದೆ. ಫಸ್ಟ್ನೇದು ಒಬ್ಬನ ಹಣ್ಣನ್ನು ಸಿಹಿ ಅಂತ ಹೇಳ್ತಿತ್ತು. ಎರಡನೇ ವಾಕ್ಯ ಆ ಹಣ್ಣಿಗಿಂತ ಈ ಹಣ್ಣು ಸಿಹಿ ಅಂತ ಹೇಳ್ತಿತ್ತು. ಮೂರನೇ ವಾಕ್ಯ ಎಲ್ಲಕ್ಕಿಂತ ಇದೇ ಸಿಹಿ ಅಂತ ಹೇಳ್ತಾಯಿದೆ. ಆ ಥರ ಇದಕ್ಕೆ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳ ತಾರತಮ್ಯ. ವಿಶೇಷಣ ಅಂದರೆ ನಮ್ಗೆ ಗೊತ್ತಿದೆ, ಒಂದು ನಾಮಪದ ಅಥವಾ ಸರ್ವನಾಮವನ್ನು ವರ್ಣಿಸುತ್ತೆ. ಅವನು ಎತ್ತರವಾದ ಹುಡುಗ, ಅವನು ಗಿಡ್ಡ ಹುಡುಗ, ಅವನು ಸುಂದರವಾದ ಹುಡುಗ, ಈ ಥರ ಎಲ್ಲ ವಿಶೇಷಣಗಳು ಅಂತ ಹೇಳ್ತಾರೆ. ಇವುಗಳ ತಾರತಮ್ಯ ಅಂದರೆ ತುಂಬ ಸಿಂಪಲ್ ಆಗಿದೆ. ಅದಕ್ಕಿಂತ ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಗ್ರಿಯಲ್ಲಿ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದೆ ವಿಶೇಷಣಗಳ ತಾರತಮ್ಯ. ಈ ಮೇಲಿನ ವಾಕ್ಯಗಳನ್ನು ಇನ್ನೊಂದು ಸತಿ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ ನೋಡಿ. ಮೊದಲನೇ ವಾಕ್ಯ ಅಂದರೆ ರಾಮಾಸ್ ಮ್ಯಾಂಗೋ ಸ್ವೀಟ್, ಇದು ರಾಮನ ಮಾವಿನ ಹಣ್ಣು ಸಿಹಿಯಾಗಿದೆ ಅಂತ ವರ್ಣಿಸುತ್ತೆ. ಆದರೆ ಎಷ್ಟು ಸಿಹಿ ಅಂತ ಇದರಲ್ಲಿ ತಿಳಿತಾ ಇಲ್ಲ ನಮಗೆ. ಸಿಹಿಯಾಗಿದೆ ಅಷ್ಟೇ. ರಾಮಾಸ್ ಮ್ಯಾಂಗೋ ಸ್ವೀಟ್, ರಾಮನ ಮಾವಿನ ಹಣ್ಣು ಸಿಹಿಯಾಗಿದೆ. ಎರಡನೇ ವಾಕ್ಯದಲ್ಲಿ ಸ್ವೀಟರ್ ಎಂಬ ವಿಶೇಷಣ ಬಂದಿದೆ. ಸ್ವೀಟ್ಗೆ ER ಅನ್ನು ಸೇರಿಸಿ ಸ್ವೀಟರ್ ಅಂತ ಮಾಡಿದ್ದಾರೆ. ಆ ವಿಶೇಷಣ ಏನು ಮಾಡುತ್ತೆ, ಹರಿಯ ಮಾವಿನ ಹಣ್ಣು ರಾಮನ ಹಣ್ಣಿಗಿಂತ ರುಚಿಯಾಗಿದೆ ಅಂತ ತಿಳಿಸ್ತಾ ಇದೆ. ಸ್ವೀಟರನ್ನು ಬಳಸಿದಾಗ ER ಅನ್ನು ಸೇರಿಸಿದಾಗ, ಅಡ್ಜೆಕ್ಟಿವ್ಸ್ಗೆ ER ಅನ್ನು ಸೇರಿಸಿದಾಗ ಅದು ಅದಕ್ಕಿಂತ ಇದು ಬೆಟರ್ ಅಂತ ಹೇಳ್ತಾ ಇದೆ. ಅಂದರೆ ರಾಮನಿಗಿಂತ ಹೆಚ್ಚು ರುಚಿ ಹೊಂದಿದೆ ಅಂತ ಹೇಳ್ತಿದೆ. ಯಾವ ಹಣ್ಣು? ಎರಡನೇದು ಹರಿ ತಿಂದಿರೋ ಹಣ್ಣು. ಅಂದರೆ 2 ವಸ್ತುಗಳಲ್ಲಿ ಅಥವಾ 2 ವ್ಯಕ್ತಿಗಳಲ್ಲಿ ಹೋಲಿಕೆ ಮಾಡ್ತಿದೆ. ಅದ ಅಥವಾ ಇದ, ಅದು ಬೆಟರ್ ಅಥವಾ ಇದು ಬೆಟರ್ ಅಂತ ಹೋಲಿಕೆ ಮಾಡ್ತಿದೆ. ಯಾವಾಗ? ಆ ವಿಶೇಷಣಕ್ಕೆ ER ಅಂತ ಸೇರಿದಾಗ. ಓಕೆ. ಮೂರನೇ ವಾಕ್ಯದಲ್ಲಿ ಸ್ವೀಟೆಸ್ಟ್, ಇಲ್ಲಿ ನೋಡಿ, ಸ್ವೀಟ್ಗೆ EST ಎಕ್ಸ್ಟ್ರಾ ವರ್ಡ್ ಸೇರಿದೆ, ಎಕ್ಸ್ಟ್ರಾ ಲೆಟರ್ ಸೇರಿ ಆವಾಗ ಸ್ವೀಟೆಸ್ಟ್ ಆಗಿದೆ. ಫಸ್ಟ್ನೇದಲ್ಲಿ ಸ್ವೀಟೆಸ್ಟೇ ಇತ್ತು, ಎರಡನೇದಲ್ಲಿ ER ಸೇರಿ ಸ್ವೀಟರ್ ಆಯಿತು, ಇಲ್ಲಿ ಮೂರನೇದು ಸ್ವೀಟೆಸ್ಟ್ ಆಯಿತು. ಈ ಸ್ವೀಟೆಸ್ಟ್ ಅನ್ನೋ ವಿಶೇಷಣ ಗೋವಿಂದನ ಮಾವಿನ ಹಣ್ಣು, ಯಾರೋ ಮೂರನೇವನು ತಿಂತಾ ಇರೋದು ಗೋವಿಂದ. ಗೋವಿಂದನ ಮಾವಿನ ಹಣ್ಣು ಇರುವ ಎಲ್ಲ ಹಣ್ಣುಗಳಲ್ಲಿ ಗೋವಿಂದನ ಮಾವಿನ ಹಣ್ಣೇ ಅತಿ ಹೆಚ್ಚು ಸಿಹಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ ನಿಮಗೆ? ಕಂಪ್ಯಾರಿಸನ್, ಅದು ಒಳ್ಳೆಯದಾ ಇದು ಒಳ್ಳೆಯದಾ ಅಥವಾ ಎಲ್ಲಕ್ಕಿಂತ ಜಾಸ್ತಿ ಒಳ್ಳೆಯದು ಯಾವುದು ಅಂತ. ಮೊದಲನೇ ವಾಕ್ಯದಲ್ಲಿ ಸ್ವೀಟ್ ಅಂದರೆ ಬೇಸ್ ಫಾರ್ಮ್, ಸ್ವೀಟ್ ಇದೆ ಬೇಸ್ ಫಾರ್ಮ್ ಹಾಕಿದ್ದಾರೆ. ಎರಡನೇದು ER ಅಂತ ಸೇರಿದೆ, ಆವಾಗ ಅದಕ್ಕಿಂತ ಇದು ಅಂತ ಬಂದಿದೆ. ಕೊನೆಯದಾಗಿ EST ಅಂತ ಬಂದಿದೆ, ಸ್ವೀಟೆಸ್ಟ್, ಅದು ಎಲ್ಲಕ್ಕಿಂತ ಜಾಸ್ತಿ ಅಂತ ಹೇಳುತ್ತೆ. ಸೊ ಈ ರೀತಿ ಪ್ರತಿಯೊಂದು ವಿಶೇಷಣ 3 ರೀತಿಯಲ್ಲಿ ಬದಲಾಗುತ್ತೆ ಅಥವಾ ಬದಲಾಯಿಸಲ್ಪಡುತ್ತೆ. ಪ್ರತಿಯೊಂದು ವಿಶೇಷಣಕ್ಕೂ 3 ರೀತಿ ಇರುತ್ತೆ. ಉದಾಹರಣೆಗೆ ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್, ಇದನ್ನೇ ವಿಶೇಷಣಗಳ ತಾರತಮ್ಯ ಅಂತಾರೆ. ಇಂಗ್ಲೀಷ್ನಲ್ಲಿ 3 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರೀತಾರೆ. ಮೊದಲನೇದು ಪಾಸಿಟಿವ್ ಡಿಗ್ರಿ, ಅಂದರೆ ಅದರ ಬೇಸ್ ಫಾರ್ಮನ್ನು ಪಾಸಿಟಿವ್ ಡಿಗ್ರಿ ಅಂತ ಕರೀತಾರೆ. ಸ್ವೀಟ್ ಅನ್ನೋದು ಪಾಸಿಟಿವ್ ಡಿಗ್ರಿ. ಆಮೇಲೆ ಕಂಪ್ಯಾರಿಟಿವ್ ಡಿಗ್ರಿ, ಎರಡನೇದು ಆ ಅಡ್ಜೆಕ್ಟಿವ್ದು ಎರಡನೇ ರೂಪ ಕಂಪ್ಯಾರಿಟಿವ್ ಡಿಗ್ರಿ, ಅಂದರೆ ಸ್ವೀಟರ್ ER ಅನ್ನೋ ಪದವನ್ನು ಸೇರಿಸಿದ್ದಾರೆ. ಮೂರನೇದು ಕೊನೆಯದು ಸೂಪರ್ಲೇಟಿವ್ ಡಿಗ್ರಿ, ಅಂದರೆ ಸ್ವೀಟೆಸ್ಟ್. ನೆನ್ಪಿಡಿ, ಏನು ನೆನ್ಪಿಡ್ಬೇಕಂದ್ರೆ ವಿಶೇಷಣದ ಮೂಲ ರೂಪ ಪಾಸಿಟಿವ್ ಡಿಗ್ರಿಯಲ್ಲಿ ಇರುತ್ತೆ, ಅಂದರೆ ಅದಕ್ಕೆ ಪಾಸಿಟಿವ್ ಡಿಗ್ರಿ ಅಂತಾರೆ ಮೂಲ ರೂಪ. ಓಕೆ. ಒಂದು ವಸ್ತುವಿನಲ್ಲೇ ಮತ್ತೊಂದಕ್ಕಿಂತ ಯಾವುದಾದ್ರೂ ಒಂದು ಗುಣ ಹೆಚ್ಚಿದೆ ಅಂತ ಹೇಳಲಿಕ್ಕೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನು ಉಪಯೋಗಿಸ್ತೀವಿ, ಅಂದರೆ ಎರಡನೇ ಡಿಗ್ರಿಯನ್ನು ಬಳಸ್ತೀವಿ. ಅದಕ್ಕಿಂತ ಇದು ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಕಂಪ್ಯಾರಿಟಿವ್ ಡಿಗ್ರಿಯನ್ನು ಉಪಯೋಗಿಸುತ್ತಾರೆ. ಕೊನೆಯದಾಗಿ 2ಕ್ಕಿಂತ ಜಾಸ್ತಿ ವಸ್ತುಗಳಲ್ಲಿ ಒಂದು ವಸ್ತುವಿನಲ್ಲಿ ಉಳಿದ ಎಲ್ಲವುಗಳಿಗಿಂತ ಯಾವುದಾದ್ರೂ ಒಂದು ಗುಣ ಹೆಚ್ಚಾಗಿದೆ ಅಂತ ತೋರಿಸಲಿಕ್ಕೆ
ಅರ್ಥ ಆಯ್ತಾ? ಎರಡಕ್ಕಿಂತ ಜಾಸ್ತಿ ವಸ್ತು ಇರ್ತವೆ ಅಲ್ಲಿ. ಅದರಲ್ಲಿ ಒಂದು ವಸ್ತುವಲ್ಲಿ ಉಳಿದ ಎಲ್ಲ ವಸ್ತುಗಳಿಗಿಂತ ಒಂದು ಗುಣ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನು ಉಪಯೋಗಿಸ್ತೀವಿ. ಮೊದಲನೇದು ಪಾಸಿಟಿವ್ ಡಿಗ್ರಿ, ಎರಡನೇದು ಕಂಪ್ಯಾರಿಟಿವ್ ಡಿಗ್ರಿ, ಮೂರನೇದು ಸೂಪರ್ಲೇಟಿವ್ ಡಿಗ್ರಿ. ತುಂಬ ಸುಲಭ ಆಗಿದೆ. ಅದಕ್ಕೆ ಇ ಆರ್ ಬಂದಿದ್ದರೆ, ಪಾಸಿಟಿವ್ ಡಿಗ್ರಿಗೆ ಇ ಆರ್ ಬಂದಿದ್ದರೆ ಅದು ಕಂಪ್ಯಾರಿಟಿವ್ ಡಿಗ್ರಿ, ಅದಕ್ಕೆ ಇ ಎಸ್ ಟಿ ಬಂದಿದ್ದರೆ ಅದು ಸೂಪರ್ಲೇಟಿವ್ ಡಿಗ್ರಿ. ಒಬ್ಬನು ಹುಡುಗ ನನಗಿಂತ ಎತ್ತರ ಇರ್ತಾನೆ ಅಂದರೆ ಇಬ್ಬರ ಮಧ್ಯೆ ನಾವು ಕಂಪೇರ್ ಮಾಡ್ತಾ ಇರ್ತೀವಿ. ಇಡೀ ಕ್ಲಾಸಲ್ಲಿ ಒಬ್ಬನು ಹುಡುಗ ಜಾಸ್ತಿ ಎತ್ತರ ಇರ್ತಾನೆ, ಆವಾಗ ಅದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರುತ್ತೆ. ಆ ವಿಷಯ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರುತ್ತೆ. ಅಲ್ಲಿ ಹುಡುಗಿಯರು ಇರ್ತಾರೆ, ತುಂಬ ಸುಂದರವಾಗಿರ್ತಾರೆ, ಅವಳಿಗಿಂತ ಇವಳು ಸುಂದರವಾಗಿದ್ದಾಳೆ ಅಂತ ಹೇಳೋಕ್ಕೆ ನಾವು ಏನು ಮಾಡ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿಯನ್ನು ಯೂಸ್ ಮಾಡ್ತೀವಿ. ಎಲ್ಲಕ್ಕಿಂತ ಜಾಸ್ತಿ ಸುಂದರವಾಗಿರೋ ಹುಡುಗಿ ಬಗ್ಗೆ ಹೇಳುವಾಗ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನು ಯೂಸ್ ಮಾಡ್ತೀವಿ. ಓಕೆ, ಈಗ ಫಾರ್ಮೇಷನ್ ಆಫ್ ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಇದನ್ನು ನೀವು ತಿಳ್ಕೊಂಡಿರ್ಬೇಕು. ಏನಂತ ಹೇಳಿದ್ರೆ, ಈ ವಿಶೇಷಣವನ್ನು ನಾವು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ಗೆ ಹೇಗೆ ಚೇಂಜ್ ಮಾಡಬೇಕಂತ. ಮೋಸ್ಟ್ ಅಡ್ಜೆಕ್ಟಿವ್ಸ್ ಆಫ್ ಒನ್ ಸಿಲೆಬಲ್ ಆ್ಯಂಡ್ ಸಮ್ ಮೋರ್ ದ್ಯಾನ್ ಒನ್ ಫಾರ್ಮ್ ಕಂಪ್ಯಾರಿಟಿವ್ ಬೈ ಆ್ಯಡಿಂಗ್ ಇ ಆರ್ ಆ್ಯಂಡ್ ಸೂಪರ್ಲೇಟಿವ್ ಬೈ ಆ್ಯಡಿಂಗ್ ಇ ಎಸ್ ಟಿ ಟು ದ ಪಾಸಿಟಿವ್. ಹೆಚ್ಚಾಗಿ ಪಾಸಿಟಿವ್ ಡಿಗ್ರಿಗೆ ಇ ಆರನ್ನು ಹಚ್ಚೋದ್ರಿಂದ, ಕೆಲವು ಪದಗಳಿಗೆ ಇ ಆರ್ ಹಚ್ಚೋದ್ರಿಂದ ಅವು ಡೈರೆಕ್ಟಾಗಿ ಕಂಪ್ಯಾರಿಟಿವ್ ಆಗಿ ಬದಲಾಗುತ್ತೆ. ಕೆಲವೊಂದು ಇ ಎಸ್ ಟಿಗೆ ಅಂತ ಬಳಸಿದಾಗ ಅದು ಸೂಪರ್ಲೇಟಿವ್ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್. ಸ್ವೀಟ್ ಅಂದರೆ ಸಿಹಿಯಾಗಿರೋದು, ಸ್ವೀಟರ್ ಅಂದರೆ ಅದಕ್ಕಿಂತ ಜಾಸ್ತಿ ಸಿಹಿಯಾಗಿರೋದು, ಅಂದರೆ ಯಾವುದನ್ನು ನಾವು ಕಂಪೇರ್ ಮಾಡ್ತಾ ಇದ್ದೀವೋ ಅದಕ್ಕಿಂತ ಜಾಸ್ತಿ ಸಿಹಿಯಾಗಿರೋದು. ಸ್ವೀಟೆಸ್ಟ್ ಅಂತ ಹೇಳಿದಾಗ ಎಲ್ಲಕ್ಕಿಂತ ಜಾಸ್ತಿ ಸಿಹಿಯಾಗಿರೋದು. ಅದೇ ಥರ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಸ್ಮಾಲ್ ಅಂದರೆ ಚಿಕ್ಕದಾಗಿರೋದು, ಸ್ಮಾಲರ್ ಅಂದರೆ ಅದಕ್ಕಿಂತ ಚಿಕ್ಕದಾಗಿರೋದು, ಅಂದರೆ ಎರಡನ್ನು ಕಂಪೇರ್ ಮಾಡುವಾಗ ಅದಕ್ಕಿಂತ ಇದು ಚಿಕ್ಕದನ್ನಲಿಕ್ಕೆ ಸ್ಮಾಲರ್ ಅಂತ ಹೇಳ್ತಾರೆ. ಸ್ಮಾಲೆಸ್ಟ್ ಅಂತ ಹೇಳಿದಾಗ ಎಲ್ಲಕ್ಕಿಂತ ಚಿಕ್ಕದಾಗಿರೋದು. ಅದೇ ಥರ ಟಾಲ್, ಟಾಲರ್, ಟಾಲೆಸ್ಟ್. ಟಾಲ್ ಅಂದರೆ ಎತ್ತರ, ಟಾಲರ್ ಅಂದರೆ ಅದಕ್ಕಿಂತ ಇದು ಎತ್ತರ, ಟಾಲೆಸ್ಟ್ ಅಂದರೆ ತುಂಬ ಎತ್ತರ, ಎಲ್ಲಕ್ಕಿಂತ ಜಾಸ್ತಿ ಎತ್ತರ. ಬೋಲ್ಡ್, ಬೋಲ್ಡರ್, ಬೋಲ್ಡೆಸ್ಟ್. ಕ್ಲೇವರ್, ಕ್ಲೇವರರ್, ಕ್ಲೇವರೆಸ್ಟ್. ಕೈಂಡ್, ಕೈಂಡರ್, ಕೈಂಡೆಸ್ಟ್. ಯಂಗ್, ಯಂಗರ್, ಯಂಗೆಸ್ಟ್. ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಹೀಗೆ ಡಿಗ್ರಿಯನ್ನು ಚೇಂಜ್ ಮಾಡ್ತಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್, ಮೇಲೆ ನಾವೇನು ಮಾಡಿದ್ವಿ, ಇ ಆರ್ ಮತ್ತು ಇ ಎಸ್ ಟಿಯನ್ನು ಸೇರಿಸಿದ್ವಿ. ಇನ್ನು ಕೆಲವೊಂದು ಪದಗಳಿಗೆ ಆ ಪದವು ಕೊನೆಗೆ ಇ ಅಂತ ಎಂಡ್ ಆಗಿದ್ದರೆ, ಇಲ್ಲಿ ಬ್ರೇವ್ ಕೊನೆಯಲ್ಲಿ BRAVE ಇ ಅಂತ ಎಂಡ್ ಆಗಿದೆ, ಆವಾಗ ನಾವು ಆರ್ ಮತ್ತು ಎಸ್ ಟಿಯನ್ನು ಮಾತ್ರ ಸೇರಿಸ್ತೀವಿ. ಯಾಕಂದರೆ ಆಲ್ರೆಡಿ ಅಲ್ಲಿ ಇ ಇರುತ್ತೆ, ಆ ಕಾರಣದಿಂದ ಇ ಆರನ್ನು ಸೇರಿಸಲ್ಲ, ಆರ್ ಮಾತ್ರ ಸೇರಿಸ್ತೀವಿ. ಆರ್ ಮಾತ್ರ ಮತ್ತು ಎಸ್ ಮಾತ್ರ ಸೇರಿಸ್ತೀವಿ, ಎಸ್ ಟಿ ಮಾತ್ರ ಸೇರಿಸ್ತೀವಿ. ಮೇಲೇನಾಗಿತ್ತಂದರೆ ಇ ಆರನ್ನು ಸೇರಿಸಿದ್ವಿ ಮತ್ತು ಇ ಎಸ್ ಟಿಯನ್ನು ಸೇರಿಸಿದ್ವಿ ಮೇಲಿನ ಪದಗಳಿಗೆ. ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್ ಇ ಆರ್ ಸೇರಿಸಿದ್ವಿ ಮತ್ತು ಇ ಎಸ್ ಟಿ ಸೇರಿಸಿದ್ವಿ. ಇಲ್ಲಿ ಆಲ್ರೆಡಿ ಇ ಇದೆ, ಈ ಪದಗಳಿಗೆ ಇ ಅಂತಲೇ ಎಂಡ್ ಆಗಿದೆ, ಆ ಕಾರಣದಿಂದ ನಾವು ಆರ್ ಮತ್ತು ಎಸ್ ಟಿಯನ್ನು ಸೇರಿಸ್ತೀವಿ. ಬ್ರೇವ್, ಬ್ರೇವರ್, ಬ್ರೇವೆಸ್ಟ್. ಫೈನ್, ಫೈನರ್, ಫೈನೆಸ್ಟ್. ವೈಟ್, ವೈಟರ್, ವೈಟೆಸ್ಟ್. ಅಂದರೆ ವೈಟ್ ಅಂದರೆ ಬಿಳುಪು, ಬಿಳಿಯಾಗಿದೆ ಅಂತ ಅರ್ಥ. ಬಿಳಿ ಇದೆ, ಒಂದು ಯಾವುದೋ ವಸ್ತು ಬಿಳಿ ಇರುತ್ತೆ, ಅದಕ್ಕಿಂತ ಒಂದು ವಸ್ತುಗಿಂತ ಮತ್ತೊಂದು ಬಿಳಿ ಇದೆ ಅಂತ ಹೇಳಲಿಕ್ಕೆ ವೈಟರನ್ನು ಯೂಸ್ ಮಾಡ್ತೀವಿ, ವೈಟರ್. ಆಮೇಲೆ ವೈಟೆಸ್ಟ್ ಅಂದರೆ ಎಲ್ಲಕ್ಕಿಂತ ಜಾಸ್ತಿ ಬಿಳಿ ಇರುವುದು. ಅದೇ ಥರ ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ದೊಡ್ಡದು, ಅದಕ್ಕಿಂತ ಇದು ದೊಡ್ಡದು ಮತ್ತು ಅತಿ ದೊಡ್ಡದು. ಹೀಗೆ ಏಬಲ್, ಏಬ್ಲರ್, ಏಬ್ಲೆಸ್ಟ್. ನೋಬೆಲ್, ನೋಬ್ಲರ್, ನೋಬ್ಲೆಸ್ಟ್. ವೈಸ್, ವೈಸರ್, ವೈಸೆಸ್ಟ್. ಅದೇ ಥರ ಇನ್ನು ವೆನ್ ದ ಪಾಸಿಟಿವ್ ಎಂಡ್ಸ್ ಇನ್ ವೈ preceded by an consonant, the y is changed into I before adding ER and EST. ಇಲ್ಲಿ ನೋಡಿ, ಪದದ ಕೊನೆಯಲ್ಲಿ ವಾಯ್ ಬಂದಿದ್ರೆ ಅದಕ್ಕೆ ವಾಯ್ ಬದಲಿಗೆ ಐ ಜೊತೆ ಇ ಆರ್ ಅನ್ನು ಸೇರಿಸ್ತಾರೆ ಅಥವಾ ಇ ಎಸ್ ಟಿಯನ್ನು ಸೇರಿಸ್ತಾರೆ. ವಾಯನ್ನು ಐ ಮಾಡ್ತಾರೆ, ಅದಕ್ಕೆ ಇ ಆರ್ ಸೇರಿಸ್ತಾರೆ ಮತ್ತು ಇ ಎಸ್ ಟಿಯನ್ನು ಸೇರಿಸ್ತಾರೆ. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಈಸಿ, ಈಸಿಯರ್, ಈಸಿಯೆಸ್ಟ್. ಹೆವಿ, ಹೆವಿಯರ್, ಹೆವಿಯೆಸ್ಟ್. ಮೇರಿ, ಮೇರಿಯರ್, ಮೇರಿಯೆಸ್ಟ್. ವೆಲ್ದಿ, ವೆಲ್ದಿಯರ್, ವೆಲ್ದಿಯೆಸ್ಟ್. ಇನ್ನು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡುವಾಗ ಕೆಲವೊಂದು ಪದಗಳನ್ನು ಕೊನೆಯ ಅಕ್ಷರ ಡಬಲ್ ಆಗುತ್ತೆ. ರೆಡ್, ರೆಡ್ಡರ್, ರೆಡ್ಡೆಸ್ಟ್. ರೆಡ್ ಅಂದರೆ ಕೆಂಪಾಗಿರೋದು, ರೆಡ್ಡರ್ ಅಂದರೆ ಅದಕ್ಕಿಂತ ಜಾಸ್ತಿ ಕೆಂಪಾಗಿರೋದು, ರೆಡ್ಡೆಸ್ಟ್ ಅಂದರೆ ಅತಿ ಹೆಚ್ಚು ಕೆಂಪಾಗಿರೋದು. ಅದೇ ಥರ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಹಾಟ್, ಹಾಟರ್, ಹಾಟೆಸ್ಟ್. ಥಿನ್, ಥಿನ್ನರ್, ಥಿನ್ನೆಸ್ಟ್. ಸ್ಯಾಡ್, ಸ್ಯಾಡರ್, ಸ್ಯಾಡೆಸ್ಟ್. ಫ್ಯಾಟ್, ಫ್ಯಾಟರ್, ಫ್ಯಾಟೆಸ್ಟ್.
ಇನ್ನು ಕೆಲವು ಪದಗಳಿಗೆ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡೋ ಹೊತ್ತಿಗೆ ನಾವು ಮೋರ್ ಮತ್ತು ಮೋಸ್ಟನ್ನು ಬಳಸ್ತೀವಿ. ಸ್ಪ್ಲೆಂಡಿಡ್, ಮೋರ್ ಸ್ಪ್ಲೆಂಡಿಡ್, ಮೋಸ್ಟ್ ಸ್ಪ್ಲೆಂಡಿಡ್. ಬ್ಯೂಟಿಫುಲ್, ಸುಂದರವಾಗಿರುವುದು, ಮೋರ್ ಬ್ಯೂಟಿಫುಲ್ ಮತ್ತು ಮೋಸ್ಟ್ ಬ್ಯೂಟಿಫುಲ್. ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್. ಇಂಡಸ್ಟ್ರಿಯಸ್, ಮೋರ್ ಇಂಡಸ್ಟ್ರಿಯಸ್, ಮೋಸ್ಟ್ ಇಂಡಸ್ಟ್ರಿಯಸ್. ಕರೇಜಸ್, ಮೋರ್ ಕರೇಜಸ್, ಮೋಸ್ಟ್ ಕರೇಜಸ್. ಲರ್ನ್ಡ್, ಮೋರ್ ಲರ್ನ್ಡ್, ಮೋಸ್ಟ್ ಲರ್ನ್ಡ್. ಕಲ್ತಂಥ, ಲರ್ನ್ಡ್ ಅಂದರೆ ಕಲ್ತಂಥ ವ್ಯಕ್ತಿ. ಪ್ರಾಪರ್, ಮೋರ್ ಪ್ರಾಪರ್, ಮೋಸ್ಟ್ ಪ್ರಾಪರ್. ಮತ್ತು ಇನ್ನು ಕೆಲವೊಂದು ಇರ್ರೆಗ್ಯುಲರ್ ಕಂಪ್ಯಾರಿಸನ್ ಅಂದರೆ ಪದನೇ ಚೇಂಜ್ ಆಗಿರುವಂಥ ಕೆಲವೊಂದು ಕಂಪ್ಯಾರಿಸನ್ ಇದೆ. ಪಾಸಿಟಿವ್ ವರ್ಡ್ ಬೇರೆ ಇರುತ್ತೆ, ಕಂಪ್ಯಾರಿಟಿವ್ ಬೇರೆ ಇರುತ್ತೆ, ಸೂಪರ್ಲೇಟಿವ್ ಬೇರೆ ಇರುತ್ತೆ. ಯಾವುದೆಲ್ಲ ನಾವು ಈಗ ಆಲ್ರೆಡಿ ನಮ್ಗೆ ಗೊತ್ತಿಲ್ಲದೇ ನಾವು ಈ ವಾಕ್ಯಗಳನ್ನು ನಮ್ಮ ಡೈಲಿ ಇಂಗ್ಲೀಷಲ್ಲಿ ಬೆಳೆಸಿರ್ತೇವೆ, ನಮಗಿದು ಗೊತ್ತಿರಲ್ಲ. ನೋಡಿ ಹೇಳ್ತೇನೆ ಯಾವುದಂತೇಳಿ. ಗುಡ್ ಅಂದರೆ ಒಳ್ಳೆಯದು, ವೆಲ್ ಅಂದ್ರೂ ಒಳ್ಳೆಯದು. ಈ ಗುಡ್ಡು ಈಗ ಒಳ್ಳೆ ಹುಡುಗ ಅಂತ ಹೇಳೋಕ್ಕೆ ಗುಡ್ ಬಾಯ್ ಅಂತ ಹೇಳ್ತೀವಿ, ಓಕೆನಾ. ಈಗ ಆ ಹುಡುಗನಕ್ಕಿಂತ ಇವು ಒಳ್ಳೆ ಹುಡುಗ ಅಂತ ಹೇಳಲಿಕ್ಕೆ ನಾವು ಅಲ್ಲಿ ಬೆಟರನ್ನು ಬಳಸಬೇಕು. ಬೆಟರ್ ಬಾಯ್ ಅಂತ ನಾವು ಬಳಸಿರಲ್ಲ, ಬಳಸಬೇಕು ಬೆಟರ್ ಅಂತ. ಇನ್ನು ಎಲ್ಲಕ್ಕಿಂತ ಜಾಸ್ತಿ ಆಲ್ರೆಡಿ ನಾವು ಇದನ್ನು ಬಳಸಿರ್ತೇವೆ ನಮ್ಗೆ ಗೊತ್ತಿಲ್ಲದೇ. ತರಗತಿಯಲ್ಲಿರೋ ಹುಡುಗರಲ್ಲಿ ಅತ್ಯುತ್ತಮ ಗುಣವುಳ್ಳ ಅಂದರೆ ಗುಡ್ಗಳಲ್ಲಿ ಅತಿ ಜಾಸ್ತಿ ಗುಡ್ ಅಂದರೆ ಬೆಸ್ಟ್ ಬಾಯ್ ಅಂತ ಹೇಳ್ತಾರೆ, ಗುಡ್. ಅದೇ ಥರ ಇಲ್ಲಿ ಗುಡ್, ಬೆಟರ್, ಬೆಸ್ಟ್. ಹಾಗೆ ಬ್ಯಾಡ್, ಎವಿಲ್, ಇಲ್ ಇವೆಲ್ಲ ಕೆಟ್ಟದ್ದು ಅಂತ ತೋರಿಸುತ್ತೆ. ಲೆಸ್, ವರ್ಸು, ವರ್ಸ್ಟ್ ಅತಿ ಕೆಟ್ಟದ್ದು ಮತ್ತು ಸಾದಾ ಕೆಟ್ಟದ್ದು. ಅಂದರೆ ಇದು ಕಂಪ್ಯಾರಿಸನ್ ಮಾಡುವಾಗ ವರ್ಸ್, ಅತಿ ಕೆಟ್ಟದ್ದು ಅಂತ ಹೇಳಲಿಕ್ಕೆ ವರ್ಸ್ಟ್. ನಾನು ಅತಿ ಕೆಟ್ಟ ಸಿಚುವೇಷನಲ್ಲಿ ಬಂದೆ ಅಂದರೆ ವರ್ಸ್ಟ್ ಕಂಡೀಷನಲ್ಲಿ ನಾನು ಪಾಸಾಗಿ ಬಂದೆ ಅಂತ ಅರ್ಥ. ಅದೇ ಥರ ಲಿಟಲ್, ಲೆಸ್, ಲೀಸ್ಟ್, ಮಚ್, ಮೋರ್, ಮೋಸ್ಟ್ ಕ್ವಾಂಟಿಟಿ ಬಗ್ಗೆ ಹೇಳುವಾಗ. ಮೆನಿ, ಮೋರ್, ಮೋಸ್ಟ್ ನಂಬರ್ ಹೇಳುವಾಗ. ಲೇಟ್, ಲೇಟರ್, ಲೇಟೆಸ್ಟ್. ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಫಾರ್, ಫಾರ್ದರ್, ಫಾರ್ದೆಸ್ಟ್ ಡಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇದೆ. ನೈಯರ್, ನೈಯೆಸ್ಟ್ ಅಂದರೆ ನೆಕ್ಸ್ಟ್. ಫಾರ್, ಫಾರ್ಮರ್, ಫಾರ್ಮೋಸ್ಟ್ ಅಥವಾ ಫಸ್ಟ್. ಫೋರ್, ಫರ್ದರ್, ಫರ್ದೆಸ್ಟ್. ಇನ್ನರ್, ಇನ್ಮೋಸ್ಟ್ ಅಥವಾ ಇನ್ನರ್ ಮೋಸ್ಟ್. ಅಪ್, ಅಪ್ಪರ್, ಅಪ್ಮೋಸ್ಟ್ ಅಥವಾ ಅಪ್ಪರ್ ಮೋಸ್ಟ್. ಔಟ್, ಔಟರ್ ಅಥವಾ ಅಟ್ಟರ್ ಫ್ಲಾಪ್ ಆಯ್ತು ಅಂತ ಹೇಳ್ತಿರಲ್ಲ ಆ ಥರ. ಔಟ್, ಔಟರ್, ಅಟ್ಟರ್, ಔಟ್ ಮೋಸ್ಟ್, ಅಟ್ಟರ್ ಮೋಸ್ಟ್. ಹೀಗೆ ಇರ್ರೆಗ್ಯುಲರ್ ಕಂಪ್ಯಾರಿಸನನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಮುಂದಿನ ಕ್ಲಾಸ್ಗಳಲ್ಲಿ ಇವುಗಳನ್ನು ಹೇಗೆ ಬಳಸ್ತಾರೆ ಅಂತ ಹೇಳ್ಕೊಡ್ತೀನಿ. ಈ ಕ್ಲಾಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿದ್ದೀನಿ. ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ನಾನು ಇವುಗಳನ್ನು ಹೇಗೆ ಬಳಸ್ತಾರೆ ಅಂತ ಹೇಳ್ಕೊಡ್ತೀನಿ ಡೀಟೇಲಾಗಿ. ಧನ್ಯವಾದಗಳು.